ನೋಡಿ ನನ್ನಿ, ನಮ್ 3 ಜನಕ್ಕೂ ಕಾಫಿ ಕೊಟ್ಟೆ, ಅಗ್ರಜನ್ ಮಾತ್ರ ಯಾಕೆ ಖಾಲಿ ಕಪ್ ಕೊಟ್ಟಿದ್ಯಾ? ಹೀಗೆಲ್ಲ ಮಾಡಬಾರ್ದು. ಅವನು ಇವತ್ತು ಆಫೀಸಿಂದ ತುಂಬಾ ಟಯರ್ಡ್ ಆಗಿ ಬಂದಿದ್ದಾನೆ, ಅವನಿಗೂ ಕೊಡು. ಬಾವಾ, ನಂಗೆ ಮೂಕ ಭಾಷೆ ಅರ್ಥ ಆಗಲ್ಲ. ನೀವು 3 ಜನ ಬಾಯ್ ಬಿಟ್ಟು ಕಾಫಿ ಬೇಕು ಅಂತ ಕೇಳಿದ್ದಕ್ಕೆ ತಂದ್ಕೊಟ್ಟೆ. ನಿಮ್ಮ ಅಣ್ಣ ಮೌನ ವ್ರತ ಬಿಟ್ಟು ಬಾಯ್ ಬಿಟ್ಟು ಕಾಫಿ ಬೇಕು ಟೀ ಬೇಕು ಅಂತ ಕೇಳಿದ್ರೆ ತಂದ್ಕೊಡ್ತೀನಿ. ಕರೆಕ್ಟ್ ಅಲ್ವಾ? ಮಾತಾಡಿದ್ರೇನೆ ಕೇಳಿಸೋದು. ಅಗ್ರಜ, ನಿನಗೆ ಏನ್ ಬೇಕು ಬೇಗ ಆರ್ಡರ್ ಮಾಡ್ಬಿಡು. 5 ಸ್ಟಾರ್ ಹೋಟ್ಲ್ ತರ ಬೇಗ ಮಾಡ್ಕೊಂಡ್ ಬರ್ತಾಳೆ. ನೀನ್ ಏನ್ ಕುಡಿತೀಯ ಅಂತ ಅವಳಿಗೆ ಹೇಗೆ ಗೊತ್ತಿದೆಯೋ ಹಾಗೆ ನಾನೇನ್ ಕುಡಿತೀನಿ ಅನ್ನೋದು ಕೂಡ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಮನ್ಸು ಅರ್ಥ ಆಗೋರ್ಗೆ ಮಾತಿನ ಅವಶ್ಯಕತೆ ಇಲ್ಲ. ಇದೊಂಥರ ಕರೆಕ್ಟ್ ಆಗೇ ಇದೆ. ಅಗ್ರಜ, ನೀನು ಕರೆಕ್ಟ್. ನೋಡಿ ನದ್ನಿ, ಕೇಳಿಸ್ಕೊಂಡ? ನಂಗೂ ಗೊತ್ತಿದೆ ಬಾವಾ, ಈಗ ಕುಡಿಯೋಕ್ ಮೂಡಿದ್ಯೋ ಇಲ್ವೋ ಅಂತ ಯಾರಿಗ್ ಗೊತ್ತು. ನಾನ್ ತಂದ್ಕೊಟ್ಮೇಲೆ ನಂಗೆ ಕುಡಿಯೋಕ್ ಮೂಡಿಲ್ಲ ಅಂತ ಹೇಳಿದ್ರೆ ನನಗೆ ಅವಮಾನ ಆಗಲ್ವಾ? ಬಾಯಿ ತೆರೆದು ಹೇಳ್ಬೇಕು ಅಂತ. ಹೌದಣ್ಣ, ಕೋಪ ಮಾಡ್ಕೊಳ್ಳೋ ಬದಲು ಸ್ವೀಟ್ ಆಗಿ ಅಮ್ಮು ಕಣ್ಣಲ್ಲಿ ಕಣ್ಣಿಟ್ಟು ಅಜ್ಜಾರಿ 1 ಕಪ್ ಕಾಫಿ ಮಾಡ್ಕೊಂಡ್ ಬಾ ಅಂದ್ರೆ ಮಾಡ್ಕೊಂಡ್ ಬರ್ದೇ ಇರ್ತಾಳ, ಮಾಡ್ಕೊಂಡ್ ಬರ್ತಾಳೆ. ಅಣ್ಣ, ಹೆಣ್ಮಕ್ಳು ಕೋಪಕ್ಕೆಲ್ಲ ಕರ್ಗಲ್ಲ, ಬರೀ ಪ್ರೀತಿಗೆ ಮಾತ್ರ ಕರ್ಗದು. ಅದಕ್ಕೆ ನಾನ್ ಸ್ವಲ್ಪ ಪೆದ್ದಿ, ನಂಗೆ ಈ ಕಣ್ಣಿನ ಭಾಷೆ ಎಲ್ಲ ಅರ್ಥನೇ ಆಗಲ್ಲ. ಸಾರ್ಥಕ್, ನಿಮ್ ತಂಗಿಗೆ ಹೇಳಿ ನಮ್ಮಮ್ಮನ ಹತ್ರ ಮಾತಾಡಿದ ರೀತಿ ತಪ್ಪು ಅಂತ. ನಮ್ಮಮ್ಮನ ಹತ್ರ ಕ್ಷಮೆ ಕೇಳೋವರೆಗೂ ನಾನು ಅವಳ ಹತ್ರ ಮಾತಾಡೋದಿಲ್ಲ. ಅದು 6 ತಿಂಗಳಾಗ್ಲಿ, ಬೇಕಾದ್ರೆ 1 ವರ್ಷ ಆಗಲಿ. ಅಣ್ಣ, ನಾನೇನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ತಪ್ಪು ಮಾಡದೆ ಸಾರಿ ಕೇಳೋ ಮಗಳೇ ಅಲ್ಲ ನಾನು. ಸ್ವಾಭಿಮಾನ ಅನ್ನೋದು ನಮ್ಮ ಫ್ಯಾಮಿಲಿಲಿ ಬ್ರಿಟಿಷ್ ಕಾಲದಿಂದನೂ ಜಾಸ್ತಿನೇ ಇದೆ. ಅಲ್ಲಿ ನಡೆದಿರೋದನ್ನ ಸರಿಯಾಗಿ ಕೇಳಿಸ್ಕೊಂಡ್ರೆ ಯಾರು ತಪ್ಪು ಯಾರು ಸರಿ ಅಂತ ಸರಿಯಾಗಿ ಗೊತ್ತಾಗುತ್ತೆ. ನನ್ನ ಪ್ರಕಾರ ನಾನೇನೂ ತಪ್ಪು ಮಾಡಿಲ್ಲ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ. ನೀವು ಗಂಡ ಹೆಂಡತಿ ಸವಾಸನೇ ಬೇಡ. ಈಗ ಕಿತ್ತಾಡ್ತೀರಾ, ನೀವು ಸ್ವಲ್ಪ ಹೊತ್ತಿಗೆ ಒಂದಾಗ್ತೀರಾ. ಹಾಗಾಗಿ ನಮ್ಮ ಬೇರೆಯವ್ರ ಸಂಸಾರ ಸುದ್ದಿನೇ ಬೇಡ. ಅಮೂಲ್ಯ, ನೀನ ಇಲ್ಲೇ ಮಲ್ಕೋ, ಹೊರಗಡೆ ಹೋಗ್ಬೇಡ. ನಮ್ಮಿಬ್ಬರ ಮಧ್ಯೆ ಜಗಳ ಆಗಿರೋದು ಊರವ್ರಿಗೆಲ್ಲ ಗೊತ್ತಾಗೋ ಅವಶ್ಯಕತೆ ಇಲ್ಲ. ಈಗಿಲ್ಲೇ ಮಲ್ಕೋ ಅಂದ್ಬಿಟ್ಟು ಆಮೇಲೆ ನಡು ರಾತ್ರಿ ಇಲ್ಲಿ ಯಾಕೆ ಮಲ್ಕೊಂಡಿದ್ಯಾ, ಆಚೆ ಹೋಗು ಅಂದ್ಬಿಟ್ರೆ ನೀನು ಹೇಗಯ್ಯ ನಂಬೋದು? ನಿನ್ ಜೊತೆ ಹೇಗಯ್ಯ ಮಲ್ಕೊಳ್ಳೋದು? ಈ ತರ್ಕಕ್ಕೆ ಬೀಳಕ್ತಾ ಇರೋರು ಅಂತಾರಲ್ಲ, ಅದು ನೀನೇ ಇರಬೇಕು. ನೀನು ಆ ಕಡೆ ಮಲ್ಕೋ, ನಾನೇ ಕಡೆ ಮಲ್ಕೋತೀನಿ. ಬೋರ್ಡ್ ಕ್ರಾಸ್ ಮಾಡಬೇಡ. ಈ ಯುದ್ಧದಲ್ಲಿ ನೀನೇ ಮೊದಲು ಸೋಲೋದು. ಮಲ್ಕೋ.
ಹಿಮಾಲಯಕ್ಕಿಂತ ಜಾಸ್ತಿ ಚಳಿ ಆಗ್ತದೆ. ಕುರಿತರ ಚಳಿಲಿ ಯಾರಾದ್ರೂ ತಪ್ಕೊಂಡಿದ್ದಿದ್ರೆ ಹಿತ ಅನಿಸ್ತಿತ್ತು. ಅದೇ ಏನು ಮಾಡ್ತು, ತಪ್ಕೊಳ್ಬೇಕಾಗಿರೋರೆ ಬಾರ್ಡ್ರ್ ಹಾಕಿ ಯುದ್ಧ ಗೆಲ್ಲೋದಕ್ಕೆ ಹೊರಟಿದಾರಲ್ಲ. ತುಂಬಾ ಚಳಿ ಆಗ್ತದೆ, ಏರ್ ಸೇಫ್ ಮಾಡೋ. ನನಗೆ ಟೆಂಪ್ರೇಚರ್ ಇಷ್ಟಿರಲೇಬೇಕು, ಇಲ್ಲ ನಿದ್ದೆ ಬರೋಲ್ಲ. ಏಯ್, ನೀನು ಚಳಿ ಆದ್ರೆ ಇನ್ನೊಂದು ಪ್ಲೇಟ್ ಹೊತ್ಕೊಂಡು ಬರ್ಕೊ. ನನಗೆ ಎಸಿ ಬೇಕು. ಬೆಡ್ಶೀಟ್ ಹೊತ್ಕೊಂಡ್ರೆ ಉಸಿರು ಕಟ್ಟಿದೆ, ನಿದ್ದೆ ಬರಲ್ಲ ನಂಗೆ. धीम तक तोम तक धीम तक तोम धीम तक तोम तक तोम. ಅಯ್ಯೋ, ನಿಜವಾಗ್ಲೂ ಶೆಕೆ ಆಗ್ತದೆ ಅನ್ಸುತ್ತೆ. ಎಷ್ಟೇನೂ ವಿಚಿತ್ರ ಪಾರ್ಟಿ ಅಲ್ಲ. ಹೋಗ್ಲಿಪ್ಪ.
ಏನ್ ಬೇಕು ಅಂತ ಹೇಳ್ದೆ ಆದ್ರೆ ಇವತ್ತು ಇಡೀ ದಿನ ಹುಡುಕಿದ್ರೆ ಸಿಗಲ್ಲ. ಗುಡ್ ಮಾರ್ನಿಂಗ್ ಅಮ್ಮು. ಬ್ಯಾಡ್ ಮಾರ್ನಿಂಗ್ ಹತ್ರ. ಏನಾಯ್ತಮ್ಮು ಬೆಳಗ್ಗೆ ಬ್ಯಾಡ್ ಮಾರ್ನಿಂಗ್ ಅಂತಿದ್ಯಾ? ಏನಂತಿದ್ದಾನೆ ನಮ್ಮಣ್ಣ? ನೀವೇ ನೋಡಿ ಗೊತ್ತಾಗುತ್ತೆ. ಗುರ ಗುರ ಅಂತಿದ್ದಾನೆ. ಅಣ್ಣ, ಇದು ಜಗಳ ಮಾಡೋ ಏಜ್ ಅಲ್ಲ, ಮದ್ವೆ ಆಗಿದೆ, ಸರಿಯಾಗಿ ಸಂಸಾರ ಮಾಡೋ ಏಜು. ಮಳೆ ಬಂದ್ರೆ ಯಾರಾದ್ರೂ ಮೈ ನೆನ್ಸ್ಕೊಳ್ತಾರ? ಛತ್ರಿ ಇಟ್ಕೊಳಲ್ವಾ? ಹಾಗೇನೆ ಕೋಪ ಬಂದ್ರೆ ಪ್ರೀತಿ ಮಾಡ್ಬೇಕು. ಕೋಪ ಎಲ್ಲ ಮಂಗ್ಮಾಯ ಆಗತ್ತೆ. ಆಗಿರೋದನ್ನೆಲ್ಲ ಉಫಿ ಮಾಡಿ ಅಮ್ಮು ಜೊತೆ ಮಾಫಿ ಆಗು, ಅಮ್ಮನ ಮಾತಾಡ್ಸು. ನಿನ್ ಮುಖ ಇಟ್ಕೊಂಡ್ರೆ ನೋಡಕ್ ಚೆನ್ನಾಗಿರಲ್ಲ. ನೋಡೋದ್ಯಾ, ನಿನಗಿದೆಲ್ಲ ಗೊತ್ತಾಗೋದಿಲ್ಲ. ನೀನು ಈ ವಿಚಾರಕ್ಕೆ ಬರಕ್ಕೆ ಹೋಗ್ಬೇಡ. ನಾನು ಹೇಳಿದ್ ಮಾಡೋವರೆಗೂ ನಾನು ಯಾವುದೇ ಕಾರಣಕ್ಕೂ ಮಾತಾಡ್ಸಲ್ಲ. ಅಮ್ಮು, ಯಾಕೋ ನಮ್ಮ ಪ್ಲಾನ್ ವರ್ಕ್ ಆಗ್ತಾ ಇಲ್ಲ ಅನಿಸ್ತಾ ಇದೆ. ಪ್ಲಾನ್ ಬಿ. ಹೌದು, ಅದಕ್ಕೆ ಈ ಪ್ಲಾನ್ ವರ್ಕೇ ಆಗಲಿಲ್ಲ. ನಿಂದಲ್ಲ ನಂದು. ಎಸ್ ರೆಡಿ ನಡ್ನಿ. ಏನಾಯ್ತು? ನಮ್ಮ ಆಪರೇಷನ್ ಕೋಪಿಷ್ಟ ಪ್ಲಾನ್ ಸಕ್ಸಸ್ ಏನ್ ಕತೆ? ಇಲ್ಲ ಬಾಬಾ, ಈ ಆಪರೇಷನ್ ಫೇಲ್ ಆಯ್ತು. ಹಾಗಾದ್ರೆ ಈಗ ಪ್ಲಾನ್ ಬಿನಾ? ಹೌದು, ಬೇರೆ ದಾರಿನೇ ಇಲ್ಲ. ಓಕೆ ರೆಡಿ ನಡ್ನಿ. ಜೈ ವಿಕಿ. ಸರಿ, ನೀ ಇಲ್ಲೇ ಇರು, ನಾನು ಕೆಳಗೆ ಹೋಗಿರ್ತೀನಿ. ಓಕೆ. ನೀನು ಯಾವ್ದು ಬರ್ತೀರ? ಒಳ್ಳೆ ಕೆಲಸ ಇರಬೇಕು. ಏ ಅಮೂಲ್ಯ, ಡಿಂಗು ಡಾಂಗು ಡಿಂಗು ಡಾಂಗು ಡಿಂಗು ಡಾಂಗು ರೋ, ಡಿಂಗು ಡಾಂಗು ಡಿಂಗು ಡಾಂಗು ಡಿಂಗು ಡಾಂಗು ರೋ. ಯಾಕೆ ವೇದಾಂತ್, ಏನಾಯ್ತು? ಯಾಕೆ ಹಾಗೆ ಜೋರಾಗಿ ಕಿರ್ಚ್ಕೋತಾ ಇದ್ದೆ? ನಾನು ಸ್ನಾನ ಮಾಡೋ ಹೊತ್ತಿಗೆ ಕರೆಕ್ಟಾಗಿ ನೀರು ನಿಲ್ಸಿದ್ದೆ. ಎಲ್ಲ ಸೇರಿ ನನ್ನ ಪೇಷನ್ಸ್ ಟೆಸ್ಟ್ ಮಾಡ್ತಿದ್ದೀರಲ್ವಾ? ನಾನು ಕೋಪ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಅಣ್ಣ, ಏನಾಯ್ತು? ಯಾಕೆ ಕಿರ್ಚ್ಕೊಂಡೆ? ವೇದಾಂತ್, ಏನಾಯ್ತು? ಜೋರಾಗಿ ಕಿರ್ಚ್ತಾ ಕೇಳಿಸ್ತು. ಅಗ್ರಜ, ಆಕ್ಚುಲಿ ನೀನ್ ಏನಕ್ಕೆ ಕರೆದಿದ್ದು? ಬಾಬಾ ಕರೆದ್ರಾ? ನಾನು ಸ್ನಾನ ಮಾಡೋ ಹೊತ್ತಿಗೆ ಯಾರೋ ಬೇಕು ಅಂತಾನೆ ಮೇಲ್ಗಡೆ ಹೋಗಿ ಹೋಲ್ನ ತಿರುಗಿಸಿದ್ದಾರೆ. ಅದನ್ನ ಮರ್ಯಾದೆಗೆ ಸರಿ ಮಾಡಿದ್ರೆ ಸರಿ, ಇಲ್ಲ ನಾನಂತೂ ಸುಮ್ಮನೆ ಇರೋದಿಲ್ಲ. ಏನಪ್ಪ ಬೆಳಗ್ಗೆ ಸ್ನಾನ ಮಾಡೋದು ಬಿಟ್ಟು ಕೂಗಾಡ್ಕೊಂಡು ನಿಂತಿದ್ಯಲ್ಲ? ಆಕ್ಚುಲಿ ಹಿಂಗಾಗತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ನಾಳೆ ನೀರ್ ಬರಲ್ಲ ಅಂತ ರಾತ್ರಿನೇ ಕನ್ಸ್ ಬಿದ್ದಿತ್ತು. ಅದಕ್ಕೆ ಯಾವ್ದಕ್ಕೂ ಸೇಫ್ಟಿಗೆ ಇರ್ಲಿ ಅಂತ ಒಂದ್ ಬಕೆಟ್ ನೀರ್ ಎತ್ತಿಟ್ಟಿದ್ದೆ. ಬಾಯಿ ಬಿಟ್ಟು ಕೇಳಿದ್ರೆ ಖಂಡಿತ ಕೊಡ್ತೀವಪ್ಪ. ನೀ ನನ್ನ ಜೊತೆ ಮೊದ್ಲಿನ ತರ ಮಾತಾಡೋವರೆಗೂ ನಾನು ಹಿಂಗೆ ಕಾಟ ಕೊಡ್ತಾನೆ ಇರ್ತೀನಿ. ಈ ಅಮೂಲ್ಯ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅವಷ್ಟು ಈಸಿ ಅಲ್ಲಮ್ಮ. ಅಮ್ಮ, ಓ ಹೌದಾ? ಏನ್ ತಿಂಡಿ ಮಾಡಿದ್ದೆ ಇವತ್ತು? ಓದಾ ಇಲ್ಲ, ಒಂದು ಬಟ್ಟೆನೂ ಇಲ್ವಲ್ಲ, ಎಲ್ಲಿ ಹೋಯ್ತು? ಓ, ಎಲ್ಲ ಇವಳ್ದೇ ಇರಬೇಕು ಆಟ. ನಾ
ಹಾ ಅಗ್ರಜ. ವಿಕ್ರಾಂತ್, ನನ್ನ ರೂಮಿಗೆ ನೀನು ಡ್ರೆಸ್ ಅರ್ಜೆಂಟಾಗಿ ತೊಗೊಂಬ. ಏನಾಯ್ತು ಅಗ್ರಜ? ಸುಮ್ಮನೆ ನಾನು ಹೇಳಿದಷ್ಟು ಮಾಡು. ಅನ್ನೆಸೆಸರಿ ಕ್ವೆಶನ್ಸ್ಗಳನ್ನ ಕೇಳಬೇಡ. ಓಕೆ. ಬಿಸಿಬೇಳೆ ಬಾತ್ ತಿಂದ್ರೆ ತಲೆ ಬಿಸಿ ಕಡಿಮೆ ಆಗ್ಬೋದಾ? ನೋಡೋಣ ಬಿಸಿಬೇಳೆ ಬಾತ್ ಹೇಗ್ ಮಾಡೋದು ಅಂತ. ಅಗ್ರಜ, ಡ್ರೆಸ್ ಕೇಳ್ದಲ್ಲ ತಗೋ. ವಿಕ್ರಾಂತ್, ಯಾರದು ಗ್ರೀನ್ ಜೊತೆ ರೆಡ್ ಹಾಕೊಳ್ತಾರ? ಕೋಕೆ ಮೀನ್ ಅದ ಒನ್. ಸಾರಿ ಅಗ್ರಜ, ನನ್ನ ಹತ್ರ ಇರೋದೇ ಇದೊಂದೇ ಡ್ರೆಸ್, ಮಿಕ್ಕಿದ್ ಯಾವ್ದು ಚೆನ್ನಾಗಿಲ್ಲ. ಏನು, ನಿನ್ನ ಹತ್ರ ಚೆನ್ನಾಗಿರೋ ಬಟ್ಟೆಗಳಿಲ್ವಾ? ಏನ್ ಹೇಳ್ತಿದ್ಯಾ? ಇದ್ದಿದ್ರೆ ನಾನು ನಿನಗೆ ಕೊಡ್ತಿರ್ಲಿಲ್ವಾ? ಇವಾಗ ತಾನೇ ಡ್ರೈವ್ ಆಫ್ ಕಳಿಸ್ಬಿಟ್ಟೆ. ನೋಡು ವಿಕ್ರಾಂತ್, ನಾನು ನಿಮ್ಮ ಅಣ್ಣ, ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನಾನು ಯಾಕಪ್ಪ ಸುಳ್ಳು ಹೇಳಲಿ? ಬೇಕಿದ್ರೆ ನನ್ನ ರೂಮಿಗೆ ಬಂದು ನೀನೇ ನೋಡು. ಥ್ಯಾಂಕ್ಸ್. ಶ್ರೀಮದ್ ರಮಾರಮಣ ಗೋವಿಂದ ಹರಿ ಗೋವಿಂದ ಗೋವಿಂದ. ಹೆಲ್ಪ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ. ಪುಣ್ಯಾತ್ಮ. ಯು ವಿಶ್. ಸುಹಾಸಿನಿ, ಕಾಲ್ ಬರ್ತಾ ಇದೆ. ಡಿ ಅಂತ ಯಾರು ಕಾಲ್ ಮಾಡ್ತಾರೆ? ಫೋನ್ ರಿಸೀವ್ ಮಾಡಲ್ಲ, ಆಮೇಲೆ ಫೋನ್ ಬಂದಿದ್ದ ವಿಷಯ ತಿಳಿಸ್ಬಾರ್ದ ಅಂತ ಗಲಾಟೆ ಮಾಡ್ತಾಳೆ. ರಿಸೀವ್ ಮಾಡೋಣ. ನಮಸ್ತೆ ಮೇಡಮ್, ಆ ಹೆಂಗ್ಸಿನ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಅದೇ ವಿಷಯ ನಿಮಗೆ ತಿಳಿಸೋಣ ಅಂತ ಕಾಲ್ ಮಾಡಿದೆ. ಯಾವ ಹೆಂಗ್ಸು ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀವ್ಯಾರು ಮಾತಾಡ್ತಾ ಇರೋದು? ಹಲೋ, ಕೇಳಿಸ್ತಾ ಇದೆಯಾ? ಹಲೋ. ಸುಹಾಸಿನಿ, ಡಿ ಅಂದ್ರೆ ಯಾರು? ಅದೇನೋ ಹೆಂಗ್ಸಿನ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು ಅಂತೆಲ್ಲ ಹೇಳ್ತಾ ಇದ್ರು. ಯಾವ ಹೆಂಗ್ಸು? ಯಾರದು? ಶ್ರೀಧರ್, ಇನ್ನೊಬ್ಬರು ಫೋನ್ ಮುಟ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಅದ್ಯಾವ ಧೈರ್ಯದ ಮೇಲೆ ನಾನು ಫೋನ್ ಮುಟ್ಟಿದ್ರಿ? ಸುಹಾಸಿನಿ, ನಾನಿನ್ ಗಂಡ ಅನ್ನೋ ಸೆನ್ಸ್ ಇಟ್ಕೊಂಡು ಮಾತಾಡು. ಅಷ್ಟಕ್ಕೂ ನಾ ಬೇರೆ ಯಾರ್ದೋ ಕಾಲ್ ರಿಸೀವ್ ಮಾಡಿಲ್ಲ, ನಾನು ಹೆಂಡತಿ ಫೋನಲ್ಲಿ ಕಾಲ್ ರಿಸೀವ್ ಮಾಡಿದ್ದು. ಗಂಡ ಅನ್ನೋ ಸೆನ್ಸ್ ಇರೋದಕ್ಕೇನೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಇನ್ನೊಂದು ಸಲ ಫೋನ್ ಮುಟ್ಟಿದ್ರೆ ಆ ಗೌರವ ಕೂಡ ಇರಲ್ಲ. ಇಷ್ಟಕ್ಕೆ ಅಷ್ಟೆಲ್ಲ ಮಾತಾಡ್ಬೇಕಾಗಿಲ್ಲ ಸುಹಾಸಿನಿ. ಆಮೇಲೆ ನೀ ನನ್ನ ಫೋನ್ ರಿಸೀವ್ ಮಾಡಿದಾಗ ನಾನು ಹಾಗೆ ಮಾಡ್ಬೇಕಾಗತ್ತೆ. ಒಂದ್ ನಿಮಿಷ ಸುಹಾಸಿನಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗು. ಏನ್ ನಿಮ್ ಪ್ರಶ್ನೆ? ಡಿ ಅಂದ್ರೆ ಯಾರು? ಅವನ್ ಯಾಕೆ ಹೆಂಗಸಿನ ಬಗ್ಗೆ ಮಾತಾಡ್ತಾ ಇದ್ದ? ಅವನ್ಗೂ ನಿನ್ಗೂ ಏನ್ ಸಂಬಂಧ? ಸುಹಾಸಿನಿ, ನೀನ್ ಆ ತರ ನೋಡಿದ್ರೆ ನಾನೇನ್ ಹೆದರ್ಕೊಳ್ಳಲ್ಲ. ಕೇಳಿದಷ್ಟಕ್ಕೆ ಆನ್ಸರ್ ಮಾಡು. ಶ್ರೀಧರ್, ನೀವಿಷ್ಟೊಂದು ಡೌಟ್ ಪಡೋ ಅವಶ್ಯಕತೆ ಇಲ್ಲ. ಡಿ ಅಂದ್ರೆ ಸುಹಾಸಿನಿ ಫೌಂಡೇಶನ್ ಅಲ್ಲಿ ಕೆಲಸ ಮಾಡೋದು. ನಮ್ಮ ಫೌಂಡೇಶನ್ ಇಂದ ಒಂದು ಹೆಂಗಸು ಕಾಣೆ ಆಗಿದ್ದಾಳೆ. ಅವಳ ಬಗ್ಗೆ ಹುಡ್ಕೋದಿಕ್ಕೆ ಇವನ್ಗೆ ಹೇಳಿದೆ. ಮೋಸ್ಟ್ಲಿ ಅದ್ರ ಬಗ್ಗೆ ಹೇಳಕ್ಕೆ ಕಾಲ್ ಮಾಡಿರ್ಬೇಕು. ಈಗ ನಿಮ್ ಡೌಟ್ ಕ್ಲಿಯರ್ ಆಯ್ತಾ ಶ್ರೀಧರ್? ಹಾಗಿದ್ರೆ ಓಕೆ. ಏನ್ರಿ ಖರಾಬ್ ಕಾಂತ, ಇತ್ತೀಚೆಗೆ ನಮ್ಗೆ ಹೇಳ್ದೇನೆ ಡಿಸಿಷನ್ ತಗೊಳ್ತಾ ಇದೀರಂತೆ? ಚೋಟಾ ಬಾಸ್, ನಾನೇನ್ ಡಿಸಿಷನ್ ತಗೊಂಡೆ? ವಿಕ್ಕಿ, ಈ ಕಾಂತನ್ ಹೀಗೆ ಬಿಟ್ರೆ ಇನ್ನು ಏನೇನ್ ಮಾಡ್ತಾರೋ. ಇವತ್ತು ನಾವ್ ಯಾವ ರೇಂಜ್ ಪಾಠ ಕಲಿಸ್ಬೇಕು ಅಂದ್ರೆ ಇನ್ನೊಂದ್ಸಲಿ ನಮ್ ಕೇಳ್ದೆ ಯಾವ ಡಿಸಿಷನ್ ತಗೋಬಾರ್ದು. ಚಾನ್ಸೇ ಇಲ್ಲ ಬಾವ ಬಿಡೋಕೆ. ಒಂದೆರಡು ತದಕ್ಲೇಬೇಕು. ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ? ಯಾಕೆ ಕಾಂತಂಗ್ ಹಾಗೆ ಹೊಡ್ತಿದ್ದೀರಾ? ಹೊಡಿಯೋದಷ್ಟೇ ಅಲ್ಲ ಅಗ್ರಜ, ಇವ್ನ್ ಕೈಕಾಲ್ ಮುರಿಬೇಕು. ಹೌದು ವೇದಾಂತ್, ಈ ಕಾಂತ ಅಂತ ಸ್ಟುಪಿಡ್ ಕೆಲಸ ಮಾಡಿದ್ದಾರೆ. ಸಾರ್ಥಕ್ ಸರ್, ನಾನು ಸ್ಟುಪಿಡ್ ಇರ್ಬೋದು, ಆದ್ರೆ ಸ್ಟುಪಿಡ್ ಕೆಲಸ ಮಾಡಲ್ಲ. ನೀವು ಜಸ್ಟ್ ಶರಾಬ್ ಕಾಂತ, ಸ್ವಲ್ಪ ತಪ್ಪಿಗಿರಿ.
ವಿಕ್ರಾಂತ್ ಏನ್ ಮಾಡಿದ್ರು ಕಾಂತ? ಅಗ್ರಜ, ಈ ಖರಾಬ್ ಕಾಂತ ನಮ್ಗೆ ಒಂದು ಮಾತು ಹೇಳ್ದೆ ನ್ಯೂ ಇಯರ್ ಪಾರ್ಟಿ ಅನೌನ್ಸ್ ಮಾಡಿದ್ದಾರೆ. ಮೋಹನ್ ವಿಕ್ರಾಂತ್, ಅದ್ರಲ್ಲಿ ಏನ್ ತಪ್ಪಿದೆ? ಆಗ್ಲಿ ಬಿಡಿ, ಹೇಗೂ ಪ್ರತಿ ವರ್ಷ ನಾವು ಮಾಡೇ ಮಾಡ್ತೀವಲ್ವಾ, ಈ ವರ್ಷನೂ ಸೆಲೆಬ್ರೇಟ್ ಮಾಡೋಣ. ಇದೇನ್ ವೇದಾಂತ್ ಹೀಗೆ ಹೇಳ್ತಿದ್ದೀರಾ? ಮನೇಲಿ ಅಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡು ನಾವು ಹೇಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೆ? ಮನೇಲಿ ಏನ್ ಪ್ರಾಬ್ಲಮ್ ಇದೆ ಸಾರ್ಥಕ್? ಎಲ್ಲ ಸರಿನೇ ಇದೆಯಲ್ಲ? ಅದು ವೇದಾಂತ್, ನಿಮ್ಮ ಮತ್ತೆ ಅಮ್ಮ ಮಧ್ಯೆ ಜಗಳ ಆಗಿದೆ, ಇಬ್ರು ಮಧ್ಯೆ ಮನಸ್ತಾಪ ಬಂದಿದೆ, ಇಬ್ರು ಸರಿಯಾಗಿ ಮಾತಾಡ್ತಿಲ್ಲ, ಇಬ್ರು ಮನ್ಸಲ್ಲಿ ಇಷ್ಟೊಂದು ದುಃಖ ಇಟ್ಕೊಂಡು ನಾವು ಹೇಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೆ? ಮಾಡಿದ್ರು ಅದು ಸೆಲೆಬ್ರೇಷನ್ ಆಗುತ್ತಾ? ಸಾರ್ಥಕ್, ನನ್ನ ಅಮೂಲ್ಯ ಮಧ್ಯೆ ಜಗಳ ಆಗಿದೆ ಅಂತ ನಿಮ್ಮ ಖುಷಿನ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಪ್ರತಿ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ವೋ ಈ ವರ್ಷ ಕೂಡ ಹಾಗೆ ಸೆಲೆಬ್ರೇಟ್ ಮಾಡೋಣ. ಏನೇನು ಅರೇಂಜ್ಮೆಂಟ್ ಬೇಕು ಎಲ್ಲ ರೆಡಿ ಮಾಡಿ, ಲೊಕೇಶನ್ ಯಾವುದು ಅಂತ ಫೈನಲೈಸ್ ಮಾಡಿಕೊಂಡು ನಾವು ತಿಳಿಸಿ.